ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಮೇಲೆ 2001ರಲ್ಲಿ ಆಸಿಡ್ ದಾಳಿ ನಡೆದಿದ್ದು ಹೇಗೆ? ಆ ದಿನ ಏನೆಲ್ಲ ನಡೆದಿತ್ತು? ದಾಳಿಕೋರನಿಗೆ ದೇವೇಗೌಡರು ಮಾಡಿದ್ದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಅದು 2001ರ ಫೆಬ್ರವರಿ 21ನೇ ತಾರೀಕು ಮಹಾಶಿವರಾತ್ರಿಯ ದಿನ. ಹೀಗಾಗಿ ಚೆನ್ನಮ್ಮ ಮತ್ತು ಸೊಸೆ ಭವಾನಿ ರೇವಣ್ಣ ರಾತ್ರಿ ಪೂಜೆಗೆಂದು ದೇವಸ್ಥಾನಕ್ಕೆ ಹೋಗಿದ್ರು. ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿರೋ ಈಶ್ವರ ದೇವಸ್ಥಾನವದು. ಚೆನ್ನಮ್ಮ ಮತ್ತು ಭವಾನಿ ಪೂಜೆಗಾಗಿ ಕಾಯ್ತಾ ಕೂತಿದ್ರೆ ಅಲ್ಲೇ ದೇವೇಗೌಡರ ತಮ್ಮ ಬಸವೇಗೌಡರ ಹೆಂಡತಿ ಮತ್ತು ಮಗ ಲೋಕೇಶ್ ಎಂಬುವರಿದ್ರು. ಈ ವೇಳೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಸಬ್ ಇನ್ಸ್ಪೆಕ್ಟರ್ ದೇವೇಗೌಡರ ಕುಟುಂಬದಿಂದ ದೂರ ಇರುವಂತೆ ಲೋಕೇಶ್ಗೆ ಹೇಳಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಲೋಕೇಶ್ ಪೊಲೀಸರ ಮೇಲೆಯೇ ಕೂಗಾಡಿದ. ತಕ್ಷಣ ಎಸ್ಪಿಜಿ ಕಮಾಂಡೋಗಳು ಎಂಟ್ರಿ ಕೊಟ್ರು. ಆಗ ಸಬ್ ಇನ್ಸ್ಪೆಕ್ಟರ್ ಏನೂ ಆಗಿಲ್ಲ, ಈತ ದೇವೇಗೌಡರ ಕುಟುಂಬದ ಸದಸ್ಯನೇ ಅಂತ ಪರಿಸ್ಥಿತಿ ತಿಳಿಗೊಳಿಸಿದ್ರು. ನಂತರ ದೇವಸ್ಥಾನದಲ್ಲಿದ್ದ ನಂದಿ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುವ ನೆಪದಲ್ಲಿ ಆಸಿಡ್ ಬಾಟಲಿ ಹೊರತೆಗೆದ ಲೋಕೇಶ್ ಅದನ್ನ ಚೆನ್ನಮ್ಮ ಮತ್ತು ಭವಾನಿ ಮೇಲೆ ಎರಚಿಬಿಟ್ಟ. ಚೆನ್ನಮ್ಮರ ತಲೆ, ಮುಖ ಮತ್ತು ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯಗಳಾದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಬದುಕುಳಿಯೋ ಚಾನ್ಸಸ್ ಕೇವಲ 2% ಇತ್ತು. ಕೊನೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಯಿತು. ಭವಾನಿ ರೇವಣ್ಣಗೂ ಸಣ್ಣ ಪುಟ್ಟ ಗಾಯಗಳಾದ್ವು. ಆರೋಪಿ ಲೋಕೇಶ್ ಅರೆಸ್ಟ್ ಆದ. ದಾಳಿ ಬಗ್ಗೆ ಸ್ಥಳೀಯರು ಹೇಳಿದ್ದೇನು? ಚೆನ್ನಮ್ಮ ಮತ್ತು ಭವಾನಿ ಮೇಲೆ ಹತ್ತಿರದ ಸಂಬಂಧಿಯೇ ಆಸಿಡ್ ದಾಳಿ ಮಾಡಲು ಕೌಟುಂಬಿಕ ಕಲಹ ಕಾರಣ ಅನ್ನೋದು ಕೆಲ ಸ್ಥಳೀಯರ ಮಾತಾಗಿತ್ತು. ದೇವೇಗೌಡರ ತಮ್ಮ ಬಸವೇಗೌಡಗೆ 6 ಮಕ್ಕಳು. ಅದರಲ್ಲಿ 2 ವಿಕಲಚೇತನರಾದ್ರೆ ಉಳಿದ 4ರಲ್ಲಿ ಲೋಕೇಶ್ ಕೂಡ ಒಬ್ಬನಾಗಿದ್ದ. ಇವರದ್ದು ಬಡ ಕುಟುಂಬ. ಹೀಗಿದ್ರೂ ದೇವೇಗೌಡರು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಇದರ ಹಿಂದೆ ಚೆನ್ನಮ್ಮ ಮತ್ತು ಭವಾನಿಯ ಕೈವಾಡವಿರಬಹುದು ಅನ್ನೋ ಅನುಮಾನವಿತ್ತು. ಇದೇ ಕೋಪದಲ್ಲಿ ಲೋಕೇಶ್ ದಾಳಿ ಮಾಡಿದ್ದು ಅಂತ ಕೆಲ ಸ್ಥಳೀಯರು ಹೇಳಿದ್ರು. ಎಚ್ಡಿಡಿ ತಮ್ಮನಿಗೆ ಕಾಂಗ್ರೆಸ್ ಲಿಂಕ್. ಬಸವೇಗೌಡರ ಕುಟುಂಬ ಆ ಟೈಮಲ್ಲಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿತ್ತು. ಹೀಗಾಗಿ ಇದು ಕಾಂಗ್ರೆಸ್ನವರ ಸಂಚು. ಸ್ಥಳೀಯ ಕಾಂಗ್ರೆಸ್ ನಾಯಕರೇ ಲೋಕೇಶ್ಗೆ ಆಸಿಡ್ ತಂದುಕೊಟ್ಟಿದ್ದು ಅಂತ ದೇವೇಗೌಡ ಬೆಂಬಲಿಗರು ಆರೋಪಿಸಿದ್ರು. ಈ ಬಗ್ಗೆ ಮಾತನಾಡಿದ ಎಚ್.ಡಿ. ರೇವಣ್ಣ, ಇದು ಪೂರ್ವಯೋಜಿತ ಸಂಚು. ಈ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮೊದಲೇ ತಿಳಿಸಿದ್ರು, ಸೂಕ್ತ ರಕ್ಷಣೆ ನೀಡಲಿಲ್ಲ ಅಂತ ಕಿಡಿಕಾರಿದ್ರು. ತಪ್ಪಿತಸ್ಥನನ್ನ ಬಿಡಿಸಿದ ದೊಡ್ಡ ಗೌಡ್ರು. ಮಾಜಿ ಪ್ರಧಾನಿಯ ಹೆಂಡತಿ ಮತ್ತು ಸೊಸೆ ಮೇಲಿನ ದಾಳಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಎಸ್.ಎಂ. ಕೃಷ್ಣ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಿತು. ಆದ್ರೆ ನ್ಯಾಯಾಂಗ ತನಿಖೆ ಬೇಡ ಅಂತ ಹೇಳಿ ಸ್ವತಃ ದೇವೇಗೌಡ್ರೆ ಸರ್ಕಾರಕ್ಕೆ ಪತ್ರ ಬರೆದ್ರು. ಕೊನೆಗೆ ಸಿಒಡಿ ತನಿಖೆ ನಡೆಯಿತು. ನಂತರ 2002ರಲ್ಲಿ ಪ್ರಕರಣದ ತೀರ್ಪು ನೀಡಿದ ಕೋರ್ಟ್ ಲೋಕೇಶ್ಗೆ 8 ವರ್ಷ ಜೈಲು ಮತ್ತು 11,500 ದಂಡ ವಿಧಿಸಿತು. ಇಲ್ಲೂ ದೊಡ್ಡತನ ಪ್ರದರ್ಶಿಸಿದ ದೇವೇಗೌಡ್ರು ತಮ್ಮನ ಮಗನನ್ನ 4 ವರ್ಷದಲ್ಲೇ ಜೈಲಿನಿಂದ ಬಿಡಿಸಿದ್ರು. ಕಾರಣ ತಮ್ಮ ಬಸವೇಗೌಡಗೆ ಕ್ಯಾನ್ಸರ್ ಇತ್ತು. ಅವರಿನ್ನು 6 ವರ್ಷ ಮಾತ್ರ ಬದುಕೋದು ಅಂತ ವೈದ್ಯರು ಹೇಳಿದ್ರಂತೆ. ಎಚ್ಡಿಡಿ ಕುಟುಂಬದಿಂದ ಕಿರುಕುಳ ಆರೋಪ. ಎಚ್ಡಿಡಿ ಕುಟುಂಬವು ಪೂರ್ವಜರಿಂದ ಬಂದ ಆಸ್ತಿ ಮತ್ತು ಗ್ರಾಮದಲ್ಲಿದ್ದ ಒಂದಷ್ಟು ಜಮೀನನ್ನ ಬಸವೇಗೌಡ ಕುಟುಂಬಕ್ಕೆ ಬಿಟ್ಟುಕೊಟ್ಟಿತ್ತು ಅನ್ನೋದು ದೇವೇಗೌಡ ಬೆಂಬಲಿಗರ ವಾದ. ಆದ್ರೆ ಇದೆಲ್ಲ ಸುಳ್ಳು ಅನ್ನೋದು ಬಸವೇಗೌಡ ಕುಟುಂಬಸ್ಥರ ಮಾತು. ಎಚ್ಡಿಡಿ ಕುಟುಂಬಸ್ಥರು ಅವರ ಕೃಷಿ ಭೂಮಿಯನ್ನ ಉಳುಮೆ ಮಾಡಲು ಹೇಳಿದ್ರು. ಆ ಜಮೀನಿನ ನೋಂದಣಿಗೆ ಹೋದಾಗ ಉಲ್ಟಾ ಹೊಡೆದ್ರು ಅಂತ ಬಸವೇಗೌಡ ಪತ್ನಿ ಜಯಮ್ಮ ಹೇಳಿಕೆ ಕೊಟ್ರು. ನಾವು ಕಾಂಗ್ರೆಸ್ ಸೇರಿದ ಬಳಿಕ ಚೆನ್ನಮ್ಮ ಮತ್ತು ರೇವಣ್ಣರಿಂದ ತೊಂದರೆ ಆಗಿದ್ದು ನಿಜ. ಮಾಜಿ ಪ್ರಧಾನಿಯೊಬ್ಬರ ಹತ್ತಿರದ ಸಂಬಂಧಿಯಾಗಿದ್ದಕ್ಕೆ ನಮಗೆ ಸಿಕ್ಕ ಶಿಕ್ಷೆ ಇದು. ಮಗ ಮಾಡಿದ್ದು ತಪ್ಪೆ. ಹೀಗೆ ಮಾಡ್ತಾನೆ ಅಂತ ಗೊತ್ತಿದ್ರೆ ಮನೇಲೆ ಕೂಡಿ ಹಾಕ್ತಿದ್ದೆ ಅಂದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ದೇವೇಗೌಡರ ಪತ್ನಿ ಚೆನ್ನಮ್ಮ ಮೇಲೆ ಆಸಿಡ್ ಎರಚಿದ್ಯಾರು, ಆತನ ಉದ್ದೇಶವೇನಾಗಿತ್ತು, ಆತನಿಗೆ ದೇವೇಗೌಡರು ಮಾಡಿದ್ದೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.